ಹಾಯ್ ನಮಸ್ಕಾರ, ನಾನು ದೀಪಕ್. ಕ್ರಿಕ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಹೌದು, ನಾನು ಯಾವುದೇ IPL ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಿದ್ದೇನೆ. ಹೌದು, ಇವತ್ತಿನ ಪಂದ್ಯ ರಾಜಸ್ಥಾನ್ ವರ್ಸಸ್ ಗುಜರಾತ್ GT. ಹೇಗಿತ್ತು ಮ್ಯಾಚ್? ಸೂಪರ್ ಆಗಿತ್ತು ಗುರು ಮ್ಯಾಚ್. ಯಾರ್ಯಾರು ನೋಡಿಲ್ಲೋ, ಯಾರ್ಯಾರು ನೋಡಿದವರೆಲ್ಲ ಫುಲ್ ಖುಷಿಯಾಗಿರ್ತೀರಾ, ನೋಡಿದವರೆಲ್ಲ ಮ್ಯಾಚ್ ತುಂಬಾನೇ ಮಿಸ್ ಮಾಡ್ಕೊಂಡಿರ್ತೀರಾ. ಹೌದು, ಇವತ್ತು 24ನೇ ಮ್ಯಾಚ್ ಜೈಪುರಲ್ಲಿ ನಡೆದಿತ್ತು. ರಾಜಸ್ಥಾನ್ ಸಂಜು ಸ್ಯಾಮ್ಸನ್ ವರ್ಸಸ್ ಗಿಲ್ ಅಂತ ಹೇಳ್ಬೋದು. ಹೌದು, ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಂಡಿದ್ರು ಗುಜರಾತ್. ಅದೇ ರೀತಿ ಫಸ್ಟ್ ಬ್ಯಾಟಿಂಗ್ ಆಡಿದ ರಾಜಸ್ಥಾನ್ ತಂಡ ಉತ್ತಮವಾದ ಸ್ಟಾರ್ಟ್ಅಪ್ ಬಂದಿತ್ತು, ಬಟ್ ಆದ್ರೆ ಫಸ್ಟ್ ಅಲ್ಲೇ ವಿಕೆಟ್ ಹೋಯ್ತು. ಅದೇ ರೀತಿಲಿ 196 ರನ್ ಕಲೆ ಹಾಕೊಟ್ರು. ಕ್ಲೈಮ್ಯಾಕ್ಸ್ ಅಲ್ಲಿ ಸೂಪರ್ ಆಗಿ ಆಡ್ಕೊಟ್ರು. ಕ್ಯಾಪ್ಟನ್ಸಿ ಆಟ ಆಡಿದ್ರು ಸಂಜು ಸ್ಯಾಮ್ಸನ್. 38 ಎಸೆತ 68 ರನ್ ಕಲೆ ಹಾಕೊಟ್ರು. ಅವ್ರು ಕೊಟ್ಟದಲ್ಲಿತ್ತು 7 ಬೌಂಡರಿ 2 ಸಿಕ್ಸ್ ಇತ್ತು. ಇನ್ನೊಬ್ರು ಇಂಪಾರ್ಟೆಂಟ್ ಪ್ಲೇಯರ್ ಅಂತಂದ್ರೆ ಪರಾಗ್. ಹೌದು, ಈ ವರ್ಷ ಸೂಪರ್ ಆಗಿ ಫಾರ್ಮ್ ಅಲ್ಲಿರೋ ಪ್ಲೇಯರ್ ಅಂದ್ರೆ ಪರಾಗ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 196 ಗಡಿ ದಾಟೋಕೆ ಸಹಾಯ ಮಾಡಿದ್ದು ಪರಾಗ್ ಅಂತಾನೆ ಹೇಳ್ಬೋದು. 48 ಎಸೆತ 76 ರನ್ ಕಲೆ ಹಾಕೊಟ್ರು. 5 ಸಿಕ್ಸ್ ಇತ್ತು, ಭರ್ಜರಿ 5 ಸಿಕ್ಸ್, 3 4 ಇತ್ತು. ಅದೇ ಜೊತೆಗೆ ಹೆಟ್ಮೇರ್ ಕೂಡ ತಂಡಕ್ಕೆ ಸಾಥ್ ಕೊಟ್ರು. ಸ್ವಲ್ಪ ಪ್ರಮಾಣದಲ್ಲಿ 5 ಎಸೆತ 13 ರನ್ಗಳ ಕಲೆ ಹಾಕೊಟ್ರು. ಅವ್ರು ಕೊಟ್ಟದಲ್ಲಿ 1 ಸಿಕ್ಸ್ 1 4 ಇತ್ತು. ಇಷ್ಟೆಲ್ಲ ಆಯ್ತಲ್ಲ, ಇನ್ನಿರೋದು ಮ್ಯಾಚ್ ಅಂದ್ರೆ ಏನ್ ಕ್ರೇಜ್ ಮ್ಯಾಚ್. ವಾಹ್, ಸೂಪರ್. 197 ಚೇಸಿಂಗ್ ಕಷ್ಟ ಅನ್ನೋದ್ರಲ್ಲಿ ಅವ್ರ ಪಿಚ್ ಅಲ್ಲಿ ಗುಜರಾತ್ ಚೇಸಿಂಗ್ ಮಾಡಿಕೊಟ್ಟಿದ್ದಾರೆ. ಅವ್ರದಲ್ಲಿ ಯಾವ ತರ ಇತ್ತು ನೋಡ್ಕೊಬರೋಣ ಬನ್ನಿ. ಗುಜರಾತ್ ತಂಡ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿಕೊಟ್ರು, ಮಸ್ತ್ ಆಗಿ ಬ್ಯಾಟಿಂಗ್ ಮಾಡಿಕೊಟ್ರು. ಕ್ಯಾಪ್ಟನ್ಸಿ ಆಟ. ಗಿಲ್ಲು 44 ಎಸೆತ 72 ರನ್ ಕಲೆ ಹಾಕೊಟ್ರು. ಅವ್ರು ಕೊಟ್ಟೋದ್ರಿತ್ತು ಭರ್ಜರಿ 6 4 2 ಸಿಕ್ಸ್ ಇತ್ತು. ಇನ್ನು ಸುದರ್ಶನ್ ಸೂಪರ್ ಆಗಿ ಬ್ಯಾಟಿಂಗ್. ಅವರು ಒನ್ ಆಡೋರು ಓಪನಿಂಗ್ ಕಳಿಸಿದ್ರು. ಇವತ್ತೆ 29 ಎಸೆತ 35 ರನ್ ಕಲೆ ಹಾಕೊಟ್ರು. ಅವ್ರು ಕೊಟ್ಟದಲ್ಲಿ 3 4 1 ಸಿಕ್ಸ್ ಇತ್ತು. ಇನ್ನು ವೈಡ್ ಕೂಡ ಬಂದಿದ್ರು. ಇವತ್ತಿನ ಪಂದ್ಯಕ್ಕೆ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ತಂಡಕ್ಕೆ. ಅವರು ಕೂಡ 4 ರನ್ಗೆ ಔಟ್ ಆದ್ರು. ಮನೋಹರ್ ಕೂಡ ಇವತ್ತು ಬಂದಿದ್ರು. ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಆಡಿಲ್ಲ. ವಿಜಯ್ ಶಂಕರ್ 10 ಬಾಲಿಗೆ 16 ರನ್ ಔಟ್ ಕೊಟ್ರು. ಇನ್ನೈತೆ ನೋಡ್ರಿ ಮ್ಯಾಚು, ಇನ್ನೈತೆ. ಯಾರು? ಟಿವಾಟಿಯಾ ಮತ್ತೆ ಫಿನಿಶಿಂಗ್ ಅಂತ ಕ್ಲಿಯರ್ ಮಾಡಿಕೊಟ್ರು ಟಿವಾಟಿಯಾ. ಹೌದು, 22 ರನ್ ಹೊಡೆದ್ಕೊಟ್ಟಿದ್ದಾರೆ, 11 ಎಸೆತ. ಅದ್ರ ಜೊತೆಗೆ ಇನ್ನೊಬ್ಬ ಫಿನಿಶರ್ ಅಂತಾನೆ ಹೇಳ್ಬೋದು GTಲಿ. ಯಾರು? ರಶೀದ್ ಖಾನ್. ಹೌದು, ಉತ್ತಮವಾದ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡಿಕೊಟ್ಟಿದ್ದಾರೆ ಇವತ್ತು. 11 ಎಸೆತ 24 ರನ್ ಕಲೆ ಹಾಕೊಟ್ರು. ಅವ್ರ ಕೋಟದಲ್ಲಿ 4 4 ಇತ್ತು. ಹಾಗೆ ಶಾರುಖ್ ಖಾನ್ ಕೂಡ ಇವತ್ತಿನ ಪಂದ್ಯದಲ್ಲಿ ಭಾಗವಹಿಸಿದ್ರು. ಇವತ್ತಿನ ಪಂದ್ಯದಲ್ಲಿ ಶಾರುಖ್ ಖಾನ್ ಉತ್ತಮವಾದ ಹಿಟ್ಟರ್, ಹಾರ್ಡ್ ಬಿಗ್ ಹಿಟ್ಟರ್ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಅಲ್ವಾ, ಅವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೂಪರ್ ಬ್ಯಾಟಿಂಗ್ ಕೊಟ್ಟರು. 8 ಎಸೆತ 14 ರನ್. ಅವ್ರ ಕೋಟದಲ್ಲಿ 1 4 1 6. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ರನ್ ಬಂದ್ರು ಕೂಡ ಉತ್ತಮವಾಗಿ ಇರುತ್ತೆ. ಇದ್ರ ಜೊತೆಗೆ ಕೊನೆಯ 2 ಓವರ್ಗೆ 35 ರನ್ ಬೇಕಿತ್ತು. ಕೊನೆ 2 ಓವರ್ಗೆ 35. ಹೌದು, ಆದ್ರೆ ಪ್ಲಾನ್ ಪ್ರಕಾರ ಟಿವಾಟಿಯಾ ಹಾಗೂ ಯಾರು ರಶೀದ್ ಖಾನ್ 19ನೇ ಓವರ್ಗೆ 20 ರನ್ ತಂದ್ಕೊಟ್ರು. ಅದೇ ಲಾಸ್ಟ್ ಓವರ್ಗೆ 15 ರನ್ ಇತ್ತು. ಲಾಸ್ಟ್ ಓವರ್ ಹೇಗಿತ್ತು ನೋಡ್ಕೊಬರೋಣ ಬನ್ನಿ. ನಿಜ, ಕೊನೆ ಓವರ್ ಹೇಗಿತ್ತು ಅಂದ್ರೆ ಮೊದಲನೇ ಎಸೆತದಲ್ಲೇ 4 ನ ಬಾರಿಸಿದ್ರು. ನೋಡಿ, ಫಸ್ಟ್ ಬಾಲ್ ಲೆಗ್ ಸೈಡ್ ಅಲ್ಲಿ ಫ್ಲಿಕ್ ಕೊಟ್ಟಿದ್ದಕ್ಕೆ ಲೆಗ್ ಸೈಡ್ ಅಲ್ಲಿ 4 ಹೋಯ್ತು. ಇನ್ನು ಫಸ್ಟ್ ಬಾಲ್ಗೆ 4, ಅದೇ ಫಸ್ಟ್ ಬಾಲ್ 3, ಇನ್ನು 5 ಎಸೆತ 11 ರನ್ ಬಾಕಿತ್ತು. ಸೆಕೆಂಡ್ ಬಾಲ್ ಕೂಡ ಸಿಂಗಲ್ ಬಂತು. ಸಿಂಗಲ್ ಟ್ರೈ ಮಾಡಿದ್ರು, 2 ಟ್ರೈ ಮಾಡಿದ್ರು. ಹೌದು, ಇಂಪಾರ್ಟೆಂಟ್ ರನ್ ಬೇಕೇ ಬೇಕು ಆ ಮೂಮೆಂಟ್ ಅಲ್ಲಿ. 4 ಎಸೆತ 9 ರನ್ ಅವಶ್ಯಕತೆ ಇತ್ತು. 4 ಎಸೆತ 9 ರನ್. 4 ಬಾಲಿಗೆ ವೈಡ್ ಲೈನ್ ಅಲ್ಲಿ ಹಾಕೊಟ್ಟಿದ್ರು. ಹೌದು, ಈ ಮೂಮೆಂಟ್ ಅಲ್ಲಿ ಚೆನ್ನಾಗಿ ಕ್ಲಿಕ್ ಮಾಡಿಕೊಟ್ರು. ಆಫ್ ಸೈಡ್ ಅಲ್ಲಿ ವೈಡ್ ಲೈನ್ ಸ್ಲಿಪ್ ಹತ್ರ 1 4 ಹೋಯ್ತು. ಅಲ್ಲಿಗೆ ಮತ್ತು 4 ರನ್ ಬಂತು. ಇನ್ನು 3 ಎಸೆತ 5 ರನ್ ಬೇಕಿತ್ತು. ಸ್ಟ್ರೈಟ್ ಯಾರಿಗಾಗಿತ್ತು, ಬಟ್ ಸಿಂಗಲ್ ಹೊಡೆಸ್ಕೊಟ್ರು. ಸಿಂಗಲ್ ಟಿವಾಟಿಯಾ ರಶೀದ್ ಖಾನ್. ಇನ್ನು 2 ಬಾಲ್ 4 ರನ್.
ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಅದೇನು 4 ಆಗೋ ಚಾನ್ಸಸ್ ಅಲ್ಲಿ ಬಟ್ಲರ್ ಕೂಡ ತಡೆದ್ರು. ಇನ್ನು 1 ಎಸೆತ 2 ರನ್ ಬೇಕಿತ್ತು, ಇನ್ನು 3 ರನ್ ಓಡೋ ಟೈಮಲ್ಲಿ ರನ್ ಔಟ್ ಆದ್ರೆ ಟಿವಾಟಿಯಾ ಸ್ಕ್ರೀಸ್ ಅಲ್ಲಿ ಇಟ್ ಬಂದಿಲ್ಲ ಇಲ್ಲ ಬ್ಯಾಟು, ಯಾಕಂದ್ರೆ 1 ರನ್ ಶಾರ್ಟ್ ಆಗತ್ತೆ. ಇದೆಲ್ಲ ಇಂಪಾರ್ಟೆಂಟ್ ನೋಡ್ಲೇಬೇಕು ನಾವು. ಅದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ಶಾರ್ಟ್ಸ್ ಆಗತ್ತೆ, 1 ರನ್ ಶಾರ್ಟ್ ಆಗತ್ತೆ ಅಂತೆಲ್ಲ ಚೆಕ್ ಎಲ್ಲ ಮಾಡಿದ್ದಾರೆ. ಈ ಮೂಮೆಂಟ್ ಎಲ್ಲ ಆತರ ಬೇಕೇ ಬೇಕು. ಅದು ಕೂಡ ಕ್ಲಿಯರ್ ಆಗಿ ಟಿವಾಟಿಯಾ ಸ್ಕ್ರೀಸ್ ನ ಮುಟ್ ಹೋಗಿದ್ರು. ಇನ್ನು 1 ಎಸೆತ 2 ರನ್ ಅವಶ್ಯಕತೆ ಇತ್ತು. ರಶೀದ್ ಖಾನ್ ಕೊನೆ ಅವರಲ್ಲಿ ಅವೇಶ್ ಖಾನ್ ಇದ್ರು ಕೊನೆ ಅವರಲ್ಲಿ ಸೇಮ್ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡಿಕೊಟ್ರು. ಕ್ಲೀನ್ 4 ಹೊಡೆ ಮೂಲಕ ರಶೀದ್ ಖಾನ್ ಗೇಮ್ ವಿನ್ನರ್ ಆದ್ರು. ಫೈನಲಿ GT 3 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. 196 ರನ್ ಚೇಸ್ ಮಾಡಿದೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಈ GT ಗೆಲುವು ಕಾರಣ ಇವರಿಬ್ಬರಾದ್ರೆ ರಾಜಸ್ಥಾನ್ ಸೋಲಿಗೆ ಇಂಪಾರ್ಟೆಂಟ್ ಕಾರಣ ಒಂದಿದೆ, ಅದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ. GT ಅವರ ಬ್ಯಾಟಿಂಗ್ ಲೈನ್ ಅಪ್ ಹೀಗಿತ್ತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೂಪರ್ ಬ್ಯಾಟಿಂಗ್ ಕೊಟ್ಟರು, ಗೆಲುವು ಸಾಧಿಸಿದ್ರು. ಇದನ್ನ ಸಂಜು ಸ್ಯಾಮ್ಸನ್ ತುಂಬಾ ಉತ್ತಮವಾಗಿ ಆಡಿಸಬಹುದಿತ್ತು. ಯಾಕಂತಂದ್ರೆ ಬೋಲ್ಟ್ 2 ಓವರ್ 8 ರನ್ ಕೊಟ್ಟಿದ್ರು. ಬೋಲ್ಟ್ ಏನಕ್ಕೆ ಆಡಿಸಿಲ್ಲ, ಇದು ಒಂದು ಬಿಗ್ ಮಿಸ್ಟೇಕ್ ಯಾವುದು ರಾಜಸ್ಥಾನ್ ಕಡೆಯಿಂದ. ಅದೇ ರೀತಿ ಇನ್ನೊಬ್ರು ಮಹಾರಾಜ ಕೂಡ 2 ಓವರ್ಗೆ 16 ರನ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಬೌಲಿಂಗ್ ಕೊಟ್ಟಿಲ್ಲ. ಯಾಕೆ? ಇಲ್ಲಿ ಈ 2 ಬೌಲರ್ಗಳಿಂದ ಹೊಡೆತ ಕೊಡ್ತು. ಇನ್ನು ಅವೇಶ್ ಖಾನ್ 448 ರನ್. ಅವೇಶ್ ಖಾನ್ ಲಾಸ್ಟ್ ಓವರ್ ಬೇಡವೇ ಬೇಡ ಆಗಿತ್ತು. ಯಾಕಂದ್ರೆ ಕ್ರೂಸರ್ ಮೂಮೆಂಟ್ ಅಲ್ಲಿ ಒಳ್ಳೆ ಬೌಲರ್ ಇರ್ಬೇಕಾದ್ರೆ ಏನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು? ಇದು ವರ್ಸ್ಟ್ ಥಿಂಕಿಂಗ್ ಅಂತ ಹೇಳ್ತೀನಿ ನಾನು. ಸಂಜು ಸ್ಯಾಮ್ಸನ್ ಬಗ್ಗೆ ಇದು ವರ್ಸ್ಟ್ ಥಿಂಕಿಂಗ್, ಇದು ಒಳ್ಳೆ ಕ್ಯಾಪ್ಟನ್ಸಿ ಇಲ್ಲ. ಮತ್ತೊಂತಂದ್ರೆ ಕುಲ್ದೀಪ್ ಸೇನ್ 441 ರನ್, 3 ವಿಕೆಟ್ ಇಂಪಾರ್ಟೆಂಟ್ ಅಲ್ಲ. ಕ್ಲೂಸರ್ ಮೂವ್ಮೆಂಟ್ ಅಲ್ಲಿ ಯಾರು ಹೊಡ್ಸ್ಕೊಂತಾರೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ನೋ ಬಾಲ್ ಹಾಕೋದಂತೂ ಇನ್ನೂ ಡೇಂಜರ್ ಕ್ರೂಸರ್ ಮೂವ್ಮೆಂಟ್ ಅಲ್ಲಿ. ಆ ನೋ ಬಾಲ್ ಎಷ್ಟು ಹೊಡೆತ ಕೊಡ್ತು ನೋಡಿ 19th ಓವರ್ಗಲ್ಲಿ. ಅವನವರು 20 ರನ್ ಬಂತು. ಇನ್ನು ಬೋಲ್ಟ್ ಮತ್ತೆ ಮಹಾರಾಜ ಕೊಟ್ಟಿದ್ರೆ ಪಕ್ಕ ಮ್ಯಾಚ್ ರಾಜಸ್ಥಾನ್ದಾಗಿರೋದು. ಇದು ನನ್ನ ಅನಿಸಿಕೆ. ನಿಮಗೂ ಕೂಡ ಹಂಗ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಫೈನಲ್ ಆಗಿ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿರುವ ರಶೀದ್ ಖಾನ್ಗೆ ಮ್ಯಾಚ್ ನ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಇದು ರಾಜಸ್ಥಾನ್ ರಾಯಲ್ ನ ಮೊದಲನೇ ಸೋಲು, GTಯ 3ನೇ ಗೆಲುವು ಅಂತ ಹೇಳ್ಬೋದು. ಫೈನಲಿ ಇದಿಷ್ಟು GT ವರ್ಸಸ್ ರಾಜಸ್ಥಾನ್ ಪಂದ್ಯದ ಸಂಪೂರ್ಣ ವಿವರ, ಪ್ರತಿಯೊಂದು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಪ್ರತಿಯೊಂದು ನೀವು ಸಬ್ಸ್ಕ್ರೈಬ್ ಅನ್ನ ನನಗೆ ಕೊಡ್ಲೇಬೇಕು. ಯಾಕಂದ್ರೆ ಸಬ್ಸ್ಕ್ರೈಬ್ ಕೊಟ್ರೆ ನನಗೂ ಸಪೋರ್ಟ್ ಸಿಗತ್ತೆ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯವಾದದ್ದು. ಎಲ್ಲರೂ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಇರ್ತೀನಿ. ಥ್ಯಾಂಕ್ ಯು.